ಫಿಶ್ ಪುಳಿ ಮುಂಚಿನ ಇದೊಂದೇ ಒಂದು ಸ್ಪೆಷಲ್ ಐಟಮ್ ಇಟ್ಕೊಂಡು ಹೇಗ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಈರುಳ್ಳಿ, ಹಸಿಮೆಣಸು, ಗಾರ್ಲಿಕ್ ಮತ್ತೆ ಟೊಮೆಟೊ ಎಲ್ಲ ಹಾಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಅದನ್ನ ಬೇಯಿಸ್ಕೊಳ್ಳಿ. ಈಗ ಅದಕ್ಕೆ ನಮ್ಮ ಸ್ಪೆಷಲ್ ಮ್ಯಾಜಿಕ್ ಪೌಡರ್ ಹಾಕೊಳ್ಳೋ ಸಮಯ. ಅದು ಬೇರೆ ಯಾವುದು ಅಲ್ಲ, ನಮ್ಮ ದಿಯಾ ಫಿಶ್ ಪುಳಿ ಮುಂಚಿ ಪೌಡರ್. ಇದರಲ್ಲಿ ಯಾವುದೇ ಕೆಮಿಕಲ್ ಮತ್ತೆ ಪ್ರಿಸರ್ವೇಟಿವ್ ಸಹ ಇಲ್ಲ. ಹಾಗೆ ಪ್ಯಾಕೇಜ್ ನ ಬ್ಯಾಕ್ ಸೈಡ್ ಅಲ್ಲಿ ಈ ಪೌಡರ್ ನ ಯೂಸ್ ಮಾಡಿಕೊಂಡು ಪುಳಿ ಮುಂಚಿನ ಹೇಗ್ ಮಾಡೋದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಅಡಿಗೆ ಗೊತ್ತಿಲ್ಲದೆ ಇದ್ದವರು ಮತ್ತೆ ಬ್ಯಾಚುಲರ್ ಸೇಮ್ ಅಮ್ಮ ಮಾಡಿತಾರನೆ ಪುಳಿ ಮುಂಚಿನ ಮಾಡಬಹುದು. ಈಗ ಖಾರ ಪುಡಿ ಮತ್ತು ಹುಳಿಗೆ ದಿಯಾ ಫಿಶ್ ಪುಳಿ ಮುಂಚಿ ಪೌಡರ್ ನ ಹಾಕೊಂಡು ಪುಳಿ ಮುಂಚಿ ಮಸಾಲ ರೆಡಿ ಮಾಡಿ ಇದನ್ನ ಕಡೆಗೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಒಂದು ಹಸಿ ವಾಸನೆ ಆಗೋ ತನಕ ಲೋ ಫ್ಲೇಮ್ ಅಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಅದಾದ್ಮೇಲೆ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡ್ರೆ ಬಂಗಡೆನ ಹಾಕೊಂಡು ಕರೆಕ್ಟ್ ಆಗಿ ಮಸಾಲನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿರುವ ಫಿಶ್ ಪುಳಿ ಮುಂಚಿ ರೆಡಿ ಆಗ್ಬಿಡುತ್ತೆ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಸ್ಪೈಸಿ ಅಂಡ್ ಟ್ಯಾಂಗಿ ಆಗಿ ಸೂಪರ್ ಕ್ರೇಜಿ ಆಗಿತ್ತು. ಹೈಲಿ ರೆಕಮೆಂಡೆಡ್. ಇವ್ರ ಹತ್ರ ಫಿಶ್ ಪುಳಿ ಮುಂಚಿ ಅಲ್ಲದೆ ಚಿಕನ್ ಪುಳಿ ಮುಂಚಿ, ಪ್ರಾನ್ ಪುಳಿ ಮುಂಚಿ, ರಸಂ ಪೌಡರ್ ತರ ಬೇರೆ ಬೇರೆ ಪೌಡರ್ ಸಹ ಇದೆ. ಹೆಚ್ಚಿನ ಮಾಹಿತಿಯಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅವ್ರ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ.